ಈ ಒಂದು ಸ್ಟೋರಿ ನಿಮ್ಮ ಲೈಫ್ನ ಪರ್ಸ್ಪೆಕ್ಟಿವೇ ಚೇಂಜ್ ಮಾಡುತ್ತೆ. ವ್ಯಾರನ್ ಬಫೆಟ್ ಕೊಲಂಬಿಯಾ ಯೂನಿವರ್ಸಿಟಿಲಿ ಓದ್ಬೇಕಾದ್ರೆ ಅವ್ರಿಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಆ ಫ್ರೆಂಡ್ ವಾರನ್ ಬಫೆಟ್ ತಾನೆ ವೆರಿ ಸ್ಮಾರ್ಟ್, ಹಾರ್ಡ್ ವರ್ಕಿಂಗ್ ಅಂಡ್ ವೆರಿ ಟ್ಯಾಲೆಂಟೆಡ್ ಆಗಿದ್ರು. ಅಂಡ್ ಅವರಿಬ್ರು ಗ್ರಾಜುಯೇಷನ್ ಆಗ್ಬೇಕಾದ್ರೆ ಸಿಮಿಲರ್ ಪೊಸಿಷನ್ ಇರ್ತಾರೆ. ಬಟ್ ಗ್ರಾಜುಯೇಷನ್ ಆದ್ಮೇಲೆ ಅವರು ತಗೊಂಡಂತ ನಿರ್ಧಾರ ಅವ್ರ ಲೈಫೇ ಚೇಂಜ್ ಮಾಡುತ್ತೆ. ಅವರ ಫ್ರೆಂಡ್ ಈಕ್ವಲಿ ಟ್ಯಾಲೆಂಟ್ ಆಗಿದ್ರು ಕೂಡ ಅವರು ಗ್ರಾಜುಯೇಷನ್ ಆದ್ಮೇಲೆ ಸ್ಟೀಲ್ ಬಿಸ್ನೆಸ್ಗೆ ಹೋಗ್ತಾರೆ. ಬಟ್ ಅದೇ ವಾರನ್ ಬಫೆಟ್ ಇನ್ವೆಸ್ಟ್ಮೆಂಟ್ ಫೀಲ್ಡ್ಗೆ ಬರ್ತಾರೆ. ಈಗ ಅದೇ ಅವರ ಫ್ರೆಂಡ್ ಒಂದು ನಾರ್ಮಲ್ ಜೀವನ ನಡೆಸ್ತಾ ಇದ್ದಾರೆ. ಬಟ್ ವಾರನ್ ಬಫೆಟ್ ಅವರ ನೆಟ್ವರ್ತ್ ಬಂದ್ಬಿಟ್ಟು $154 ಬಿಲಿಯನ್. ನಾವು ಸಕ್ಸಸ್ನ ಮನಿಯಿಂದ ಮಾತ್ರ ಡಿಸೈಡ್ ಮಾಡಬಾರ್ದು. ಬಟ್ ಇಬ್ರು ಈಕ್ವಲಿ ಹಾರ್ಡ್ ವರ್ಕಿಂಗ್ ಆಗಿದ್ರು ಕೂಡ ಬಟ್ ಅವ್ರಿಗಂತ ಸಿಕ್ಕಂತ ರಿವಾರ್ಡ್ಸ್ ಡಿಸ್ಪ್ರಪೋರ್ಷನಿಯೇಟ್. ನೀವು ಒಂದು ಬೋಟಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಎಷ್ಟು ಆಡಾಗಿ ರೋ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯ ನೀವು ಯಾವ ಒಂದು ಬೋಟಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದು. ನಿಮ್ಗೆ ಅಂತಾನೆ ಒಂದು ಬೋಟ್ ಇರುತ್ತೆ, ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಯೂಸ್ಫುಲ್ ವಿಡಿಯೋಸ್ಗೆ ಫಾಲೋ ಮಾಡಿ.